ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ಸಂತೋಷ್ ವ್ಲಾಗ್ಸ್. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳ್ದಾಗೆ ನನ್ನ ಕಝಿನು ಪ್ರೆಗ್ನೆಂಟ್ ಇದ್ದಾಳೆ. ಅವಳಿಗೆ ಮಾಡಿಕೋ ಕಾರ್ಯಕ್ರಮ ಅಂತ ಮಾಡ್ತೀವಿ. ಕೈಂಡ್ ಆಫ್ ಸಿಂಪಲ್ಲಾಗಿ ನನ್ನ ಕಝಿನ್ಸ್, ಸಿಸ್ಟರ್ಸು, ಬ್ರದರ್ಸು ಎಲ್ಲ ಮೈಸೂರಿಂದ, ಬ್ಯಾಂಗ್ಳೂರಿಂದ ಬರ್ತಾಯಿದ್ರು. ಸೊ ನಾನು ಜಾಯ್ನ್ ಆಗ್ತಾಯಿದ್ದೆ. ಅಮ್ಮ ನಾನು ಆದ್ವಿಕ್ 3 ಜನ ಬಸ್ಸಲ್ಲಿ ಹೊರಟಿದ್ವಿ. ಬಸ್ಸಲ್ಲಿ ಹೋಗೋಕ್ಕೆ ಅಂತ ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾಯಿದ್ವಿ. ಅಮ್ಮ ಪಾಪ ನಿಧಾನಕ್ಕೆ ನಡ್ಕೊಂಡು ಬರ್ತಾಯಿದ್ದಾರೆ. ನಾನು ನಿಧಾನಕ್ಕೆ ಬನ್ನಿ ಅಂತ ಹೇಳ್ಕೊಂಡು ಬರ್ತಾಯಿದ್ದೆ. 6 ಗಂಟೆಗೆಲ್ಲ ಬಸ್ ಇತ್ತು ನಮಗೆ. ಸೊ ಸಂತೋಷ್ ಅವ್ರು ಬರೋಕ್ಕಾಗಲಿಲ್ಲ, ಅವ್ರಿಗೆ ಏನೋ ಕೆಲಸ ಇತ್ತು ಅಂತ ಬರೋಕ್ಕಾಗಲಿಲ್ಲ. ಅಮ್ಮಂಗೆ ಯೂಶ್ವಲಿ ಟ್ರಾವೆಲ್ ಮಾಡಬೇಕಾದ್ರೆ ಅವ್ರಿಗೆ ವಾಮಿಟ್ ಸೆನ್ಸೇಷನ್ಸ್ ಎಲ್ಲ ಇರುತ್ತೆ. ಟ್ರಾವೆಲ್ ಮಾಡಬೇಕಿದ್ರೆ ತುಂಬ ಟಯರ್ಡ್ನೆಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಾನು ಪ್ರಿಕಾಷನ್ಸ್ಗೆ ಅಂದ್ಬಿಟ್ಟು ಅವ್ರಿಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ಯೂಶ್ವಲಿ ಕಾರಲ್ಲೇ ಹೋಗ್ತಾಯಿದ್ವಿ. ಈ ಸಲ ಅವ್ರಿಗೆ ಕೆಲಸದ್ದು ಏನೋ ಕೆಲಸ ಅಂದ್ಬಿಟ್ಟು ಅವ್ರು ಬರೋಕ್ಕಾಗಲಿಲ್ಲ. ಹಾಗಾಗಿ ಬಸ್ಸಲ್ಲೇ ಹೋಗ್ಬೇಕಾಯ್ತು. ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ಆದ್ವಿಕ್, ನಾನು, ಅಮ್ಮ 3 ಜನನೂ ಹೊರಟ್ವಿ. ಜಾಸ್ತಿ ಇಲ್ಲ. ಮುತ್ಕೊಟ್ಬಿಡು ಪಾಪ, ಪರ್ಮಿಷನ್ ಕೇಳ್ಕೊಂಡು ಕಡೆ ತಿರ್ಕೊಂಡು ಮಾತ್ರ ಇರೋದು. ಕಿಸ್ ಕೊಟ್ಬಿಡು. ಹಾಗೆ ಬಾಯಿಲಿ ಬಾರೆ. ಫ್ರೆಂಡ್ಸ್, ಇಲ್ಲಿ ನಾವು ಬಂದಿರೋದು ನಮ್ಮ ಮಾಮನ ಮನೆ ಅಂತ ಅಂದರೆ ನಮ್ಮ ಅಮ್ಮನ ತಮ್ಮನ ಮನೆ, ಅಂದರೆ ಅಜ್ಜಿ ಮನೆ, ನಮ್ಮ ಅಮ್ಮನ ತವರ ಮನೆ. ಸೊ ಅಲ್ಲಿಗೆ ಬಂದ್ವಿ. ಮುಂಚೆ ಹಂಚಿನ ಮನೆ ಇದ್ದಿದ್ದು. ಇವಾಗ ಒಂದು 2 ಇಯರ್ಸ್ ಬಿಫೋರು ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು. ಇದೇ ಜಾಗದಲ್ಲಿ ಮುಂಚೆ ಹಂಚಿನ ಮನೆ ಇದ್ದಿದ್ದು ಮುಂಚೆ. ಈಗ ಹೊಸ ಮನೆಗೂ ಮುಂಚೆ ಇದ್ದಿದ್ದ ಮನೆಗೂ ತುಂಬ ವ್ಯತ್ಯಾಸ ಇದೆ. ಆ ಮನೆಗೂ ನಮಗೂ ತುಂಬ ಮೆಮೊರೀಸ್ ಇದೆ. ಇದು 2 ವರ್ಷ ಆಯಿತು ಅಷ್ಟೇ. ಹಳ್ಳಿಲಿರೋದ್ರಿಂದ ಅಲ್ಲಿಗೆ ಯಾವ ಥರ ಬೇಕು ಅಲ್ಲಿಗೆ ಅನುಕೂಲ ಆಗೋ ಥರ ಮನೆ ಕಟ್ಸ್ಕೊಂಡಿದ್ದಾರೆ. ನಮ್ಮ ಮಾಮನ ಮಗ ಕಟ್ಕೊಂಡಿರೋದು. ನಮಗಂತೂ ಅಜ್ಜಿ ಮನೆಗೆ ಹೋಗೋದು, ಅಜ್ಜಿ ಮನೆಗೆ ಏನಾದರೂ ಫಂಕ್ಷನ್ನು, ಅಲ್ಲಿಗೆ ಹೋಗಬೇಕು, ಊರಿಗೆ ಹೋಗಬೇಕು ಮಾಮನ ಮನೆಗೆ ಅಂತ ಅಂದರೆ ಎಲ್ಲೂ ಇಲ್ಲದ ಖುಷಿ ನಮಗೆ ಅಂತ ಅಲ್ಲ, ಎಲ್ರಿಗೂ ಇರುತ್ತೆ. ಅಜ್ಜಿ ಮನೆ, ಅವ್ವನ ಮನೆ, ತಾತನ ಮನೆ ಅಂತ ಅಂದರೆ ಎಲ್ರಿಗೂ ಒಂಥರ ಸೆಂಟಿಮೆಂಟು, ಏನೋ ಒಂಥರ ಪ್ರೀತಿ ಇದ್ದೇ ಇರುತ್ತೆ. ಈ ವಿಡಿಯೋನ ನನ್ನ ತಂಗಿ ಮಗಳು ಮಾಡಿರೋದು. ನಾನು ಫೋನೆಲ್ಲ ಇಟ್ಕೊಂಡು ವೀಡಿಯೋಸ್ ತೊಗೊಳ್ತಾ ಇದ್ನಲ್ಲ, ಕ್ಲಿಪ್ಪಿಂಗ್ಸು. ಹಂಗಾಗಿ ಅವಳು ಆ ಗ್ಯಾಪಲ್ಲೇ ಹೋಗಿ ನನ್ನ ಫೋನ್ ತೊಗೊಂಡೋಗಿ ಮನೆ ಸುತ್ತಮುತ್ತ ಎಲ್ಲ ವೀಡಿಯೋ ಕವರ್ ಮಾಡ್ಕೊಂಡು ಬಂದಿದ್ದಾಳೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ರೂಮು, ಸಿಂಗಲ್ ರೂಮ್. ಅದು ಅಟ್ಯಾಚ್ ಟಾಯ್ಲೆಟ್ ಇದೆ. ನಾವು ಯಾರಾದರೂ ಬಂದಾಗ ರಿಲೇಟಿವ್ಸು ಕೆಳಗಡೆ ಮಲ್ಕೊಳ್ಳೋಕ್ಕೆಲ್ಲ ಜಾಗ ಸಾಕಾಗಲ್ಲ ಅಂತ ಅಂದರೆ ಮೇಲೋಗಿ ನಾವು ಮಲಗ್ಬೋದು. ಇದು ಕೆಳಗಡೆ ಒಂದು ಪೋರ್ಷನ್ ಅವರು ವಾಸಕ್ಕೆ ಅಂತ ಮಾಡ್ಕೊಂಡಿರೋ ಅಂಥದ್ದು. ಚೆನ್ನಾಗಿದೆ. ಹಳ್ಳಿಯಲ್ಲಿ ಈ ಥರ ಒಂದು ಮನೆ ಕಟ್ಕೊಂಡು ಜೀವನ ಮಾಡೋದು ಅಂತ ಅಂದರೆ ಅದನ್ನು ಅಲ್ಲಿದ್ದು ಅನುಭವಿಸ್ದವ್ರಿಗೆ ಗೊತ್ತಾಗುತ್ತೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ. ಎರಡು ಸೇಮೇನೆ. ನಮ್ಮ ಕಡೆ ಪ್ರೆಗ್ನೆಂಟ್ಗೆ ಮಾಡಿಕ್ಕೋಕೆ ಅಂತ ಹೋದಾಗ ಪ್ರತಿಯೊಂದು ನಾವೇ ತೊಗೊಂಡೋಗಿರ್ತೀವಿ ಈ ಕಡೆಯಿಂದ. ಅಂದರೆ ಏನೇ ತರಕಾರಿ ಆಗಿರ್ಬೋದು,
ಸಾಂಬಾರಿಗೆ ಅಡುಗೆಗೆ ಬೇಕಾಗಿರೋಂಥ ವೆಜಿಟೇಬಲ್ಸ್ ಆಗಿರ್ಬೋದು, ಚಿಕನ್, ಮಟನ್, ಖಾರದ ಪುಡಿ, ಸಾಂಬಾರು ಪುಡಿಯಿಂದ ಹಿಡಿದು ಸೊಪ್ಪು ಎಲ್ಲ, ಅಕ್ಕಿ ಎಲ್ಲ ನಾವೇ ತೊಗೊಂಡೋಗಿರ್ತೀವಿ. ಮಾಡಿಕ್ಕೋದು ಅಂತ ಅಂದರೆ ಅದೇನೆ. ಇದು ಸೀಮಂತ ಅಲ್ಲ, ಅದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೀಮಂತ ಅಂತ ಅಂದರೆ ಗಂಡನ ಮನೇಲಿ ಮಾಡೋ ಅಂಥದ್ದು. ಇದೆಲ್ಲ ಎಲ್ಲ ರಿಲೇಟಿವ್ಸ್, ನಮ್ಮ ಹತ್ರದ ಕಸಿನ್ಸ್, ಅಕ್ಕ ತಂಗಿಯರು, ದೊಡ್ಡಮ್ಮ, ಚಿಕ್ಕಮ್ಮಂದಿರು, ಮಕ್ಕಳು ಅವರೆಲ್ಲ ಸೇರಿ ಮಾಡ್ತಾ ಇರೋವಂಥದ್ದು. ಸೀಮಂತ ಅಲ್ಲ, ನಾವು ತಗೊಂಡೋಗಿ ಇಲ್ಲಿಂದ ಅಲ್ಲಿ ಅಡುಗೆ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸ್ಬಿಟ್ಟು ಜಸ್ಟ್ ಹಿಂಗೆ ಕುಂಕುಮ ಶಾಸ್ತ್ರ, ಸೀರೆ ಎಲ್ಲ ಉಡಿಸ್ಬಿಟ್ಟು ಕುಂಕುಮ ಶಾಸ್ತ್ರ ಮಾಡಿಬಿಟ್ಟು ಬರೋ ಅಂಥದ್ದು. ನಮ್ಮ ಕಡೆ ಈ ಥರ ಮಾಡೋ ಪದ್ಧತಿ ಇದೆ. ನಿಮ್ಮ ಕಡೆನೂ ಈ ಥರ ಮಾಡ್ತಾರಾ? ಕಮೆಂಟ್ ಮಾಡಿ. ಅವಾಗ ಇಡೋಣ ಬಿಡಮ್ಮ. ಕಮಲಮ್ಮ ಬಿಡು, ಈಗ ಓಪನ್ ಮಾಡಬೇಡ. ಇನ್ನಿದು ನೈಟು ಮಲಗೋ ಟೈಮು. ಎಲ್ಲರೂ ಊಟ ಮಾಡಿ ಎಲ್ಲ ಮಲ್ಕೋತಾ ಇದ್ದೀವಿ. ಎಲ್ಲರೂ ಈ ಸಿಟಿ ಕಡೆ ಏನು ಗೊತ್ತಾ, ಎಲ್ರದ್ದು ಒಂದೊಂದು ರೂಮ್ ಅಂತ ಇರುತ್ತೆ. ಎಲ್ಲಾದರೂ ಹೋಗಿ ಮಲಗಿಬಿಡ್ತಾರೆ ರೂಮಲ್ಲಿ, ಅವ್ರವ್ರ ರೂಮ್ಗೆ ಹೋಗಿ ಅವ್ರು ಮಲಗಿಬಿಡ್ತಾರೆ. ಹಳ್ಳಿ ಕಡೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈ ಥರ ಯಾರೆಲ್ಲ ಮಲಗಿದ್ದೀರ ಚಿಕ್ಕ ವಯಸ್ಸಲ್ಲಿ, ಅಜ್ಜಿ ಮನೆಗೆ ಹೋಗ್ಬಿಟ್ಟು, ತಾತನ ಮನೆಗೆ ಹೋಗ್ಬಿಟ್ಟು ಹಾಲಲ್ಲಿ ಎಲ್ರಿಗೂ ಒಟ್ಟಿಗೆ ಮಲ್ಕೊಂಡು ಮಾತಾಡಿಕೊಂಡು ಲೇಟ್ ನೈಟ್ ಮಲ್ಕೊಳ್ಳೋದು, ಯಾರಿಗೆಲ್ಲ ಮೆಮೊರೀಸ್ ಇದೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಮೆಮೊರೀಸ್ ಇದೆ. ಆವಾಗ ಹಂಚಿನ ಮನೆಯಲ್ಲಿದ್ವು ಇತ್ತು, ಇವಾಗ ಹಿಂಗೆ RCC ಮನೆ ಇದೆ, ಅಷ್ಟೇ ವ್ಯತ್ಯಾಸ. ಅದು ಬಿಟ್ಟರೆ ಅದೇ ಮಾತುಗಳು, ಅದೇ ನೆನಪುಗಳು, ಅದೇ ಮೆಮೊರೀಸು, ಅದೇ ಮುಖಗಳು. ಅವ್ರ ಜೊತೆನೇ ಮಲ್ಕೊಂಡು ಎಲ್ಲನೂ ಮಾತಾಡಿಕೊಂಡು ನಾಳೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಲಗ್ತಾ ಇದ್ವಿ. ಹಾಯ್, ಗುಡ್ ಮಾರ್ನಿಂಗ್. ಅವ್ರದಕ್ಕೆ ಅವ್ರ ಮಕ್ಕ ಕಂಟೆಂಟಲ್ಲಿ ಇವ್ರು ನೋಡಿ ವಾಶ್ರೂಮಿಂದ ಬರ್ತಿದ್ದಾರೆ. ಇವ್ರು ನೋಡಿ ಯಜ್ಬೆಂಡು ಫೋನ್ ಹಿಡ್ಕೊ ಕೂತವ್ರೆ. ಹಾಗೆ ಇಲ್ಲಿ ಬೆಳಿಗ್ಗೆ 9 ಗಂಟೆಗೆ ಗಣಪತಿ ವಿಸರ್ಜನೆ ಮಾಡೋ ಪ್ರೋಗ್ರಾಮ್ ನಡೀತಾ ಇತ್ತು. ಮನೆ ಹತ್ರನೇ, ಮನೆಯಿಂದ ಸ್ವಲ್ಪ ದೂರ, ನಮ್ಮ ಮನೆಯಿಂದ ಸ್ವಲ್ಪ ದೂರ ಇತ್ತು. ನೋಡ್ಕೊಂಡು ಬರೋಣ ಬನ್ನಿ. ಅದು ಬ್ಯಾಂಡ್ ಸೆಟ್ ಎಲ್ಲ ಸೌಂಡ್ ಕೇಳ್ತಾ ಇತ್ತು. ನೋಡ್ಕೊಂಡು ಬರೋಣ, ಗಣಪತಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದ್ವಿ. ಸಚ್ ಯೂಜ್ ಗಣಪತಿ, ತುಂಬ ಚೆನ್ನಾಗಿತ್ತು ಗಣಪತಿ. ಎಲ್ಲ ನಮಸ್ಕಾರ ಮಾಡಿಕೊಂಡು, ಅದೇನೋ ಗೊತ್ತಿಲ್ಲ ಗುರು, ಈ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈ ಏನು ಬ್ಯಾಂಡ್ ಸೆಟ್ ಹಾಕ್ಕೊಂಡು ಆ ಸೌಂಡ್ ಕೇಳಿದ್ರೇ ನಮಗೆ ಕಂಟ್ರೋಲೇ ಆಗಲ್ಲ. ನನಗೆ ಮಾತ್ರ ಹಂಗೆ, ಬೇರೆಯವ್ರಿಗೂ ಹಂಗೇನೋ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಲಿಟ್ರಲಿ ಐ ಕುಡೆಂಟ್ ಕಂಟ್ರೋಲ್. ನನಗೆ ಯಾರು ಏನೇ ತಿಳ್ಕೊಳ್ಳಿ, ನಂಗೆ ಡ್ಯಾನ್ಸ್ ಮಾಡಬೇಕು ಅಂತ ಸಖತ್ ಇಷ್ಟ ಆಯಿತು ಆ ಮಕ್ಕಳ ಜೊತೆ. ಸೊ ನಾನು ಎಂಜಾಯ್ ಮಾಡಿಕೊಂಡು ಆ ಮಕ್ಕಳ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮಮ್ಮ ಯಾರೂ ಬಂದಿರಲಿಲ್ಲ, ನಾನು ನನ್ನ ಮಗ ಅಷ್ಟೇ ಹೋಗಿದ್ದು. ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ. ಅಲ್ಲಿ ನನ್ನ ತಂಗಿ ಮಗಳು ಎಲ್ಲ ಬಂದಿದ್ಲು, ಅವ್ರ ಜೊತೆ ಹೋಗ್ಬಿಟ್ಟು ನಾವು ಡ್ಯಾನ್ಸ್ ಮಾಡ್ತಾಯಿದ್ವಿ. ಅಲ್ಲಿ ಊರಿನ ಜನಗಳೆಲ್ಲ ಎನ್ಕರೇಜ್ ಮಾಡ್ತಾಯಿದ್ರು ನಮ್ಮ ಡ್ಯಾನ್ಸ್ನ ನೋಡಿಬಿಟ್ಟು. ಶಿಳ್ಳೆ ಹಾಕ್ಕೊಂಡು, ಚಪ್ಪಾಳೆ ಹಾಕ್ಕೊಂಡು ಸಖತ್ ಮಜಾ ಬಂತು. ಇನ್ನಿಲ್ಲಿ ಎಲ್ಲರೂ ನಾನ್ ವೆಜ್ ಎಲ್ಲ ತಿಂದಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಇವ್ರು ಯಾರೂ ಬಂದಿರಲಿಲ್ಲ. ಸೊ ನಂದು ಊಟ ಆಗಿರಲಿಲ್ಲ ಅಂತ ನಾನು ಹೋಗಿದ್ದೆ. ಸೊ ಇಲ್ಲಿ ಫೋಟೋ ಏನು ನಮ್ಮ ಮಾಮನ ಸೊಸೆ ಇದ್ದಾಳೆ, ನನ್ನ ಸಿಸ್ಟರು, ಅವಳು ಫೋಟೋ ಶೂಟ್ ನಡೀತಾ ಇತ್ತು. ಹೆಂಗೆ ಒಂದು ರೀಲ್ಸ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ವಿ. ಇರುವ ನಿಮಿಷ, ಇರು ರಂಜು.
ಮತ್ತು ಇಲ್ಲಿ ಎಲ್ಲ ಮುಗೀತು, ಎಲ್ರದ್ದು ಊಟ ಎಲ್ಲ ಮುಗಿದು ನೆಕ್ಸ್ಟು ಮಾರ್ನಿಂಗು ನಾವು ಏನೇನು ತೊಗೊಂಡೋಗಿದ್ವಿ ಎಲ್ಲ ಒಂದೊಂದು ತಟ್ಟೆ ಪ್ಲೇಟ್ಸ್ಗೆಲ್ಲ ಜೋಡಿಸ್ಬಿಟ್ಟು ಅವಳನ್ನ ಕೂರಿಸ್ಕೊಂಡು ಅವಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಶಾಸ್ತ್ರ ಮಾಡಿ ಆರತಿ ಮಾಡಿ ಒಂದು ಚಿಕ್ಕ ಶಾಸ್ತ್ರ ಮಾಡಿಕೊಂಡು ನಾವೆಲ್ಲ ವಾಪಸ್ಸಾದ್ವಿ. ಹೋಗಿದ್ದವರೆಲ್ಲ ಅಮ್ಮ, ದೊಡ್ಡಮ್ಮ, ಚಿಕ್ಕಮ್ಮ, ಕಸಿನ್ಸು ಎಲ್ಲರೂ ಸೇರಿ ಮಾಡ್ತಾ ಇರೋವಂಥ ಶಾಸ್ತ್ರ. ಫ್ರೆಂಡ್ಸ್, ಎಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಅವ್ರವ್ರ ಕಡೆ ಅವ್ರು ಹೊರಟರು. ಮೈಸೂರಿಗೆ ಹೋಗೋರು ಮೈಸೂರು, ಬ್ಯಾಂಗ್ಳೂರಿಗೆ ಹೋಗೋರು ಬ್ಯಾಂಗ್ಳೂರು, ಹಾಸನ ಕಡೆಯವ್ರು ಹಾಸನ ಬರೋರು ಹಾಸನ, ಎಲ್ಲ ಸೇರ್ಕೊಂಡಾಯಿತು. ಎಲ್ಲ ಅವ್ರವ್ರ ಊರ ಕಡೆ ಹೊರಟ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಮಾಡಿ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಕಡೆ ಈ ಥರ ಶಾಸ್ತ್ರ ಮಾಡ್ತಾರೆ, ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್, ಸಿ ಯು ಆಲ್.